ಹಲೋ ಎವ್ರಿವನ್. 37ನೇ ಪ್ರಶ್ನೆಯನ್ನು ನೋಡೋಣ. ಪಿ ಆಫ್ ಎಕ್ಸ್ ಸಮ ಎಕ್ಸ್ ಘಾತ 2 ಮೈನಸ್ 25 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ನಾವು ಯಾವುದೇ ಒಂದು ಬಹುಪದೋಕ್ತಿಯ ಶೂನ್ಯತೆ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡಿದೀವಿ, ಆ ಒಂದು ಬೆಲೆಯನ್ನ ಈ ಸಮೀಕರಣದಲ್ಲಿ ನಾವು ತುಂಬಿದಾಗ ಇಡೀ ಸಮೀಕರಣದ ಬೆಲೆ 0 ಆದ್ರೆ ಅದನ್ನ ನಾವೇನಂತ ಅರ್ಥ ಮಾಡ್ಕೊಳ್ತೀವಿ, ಸಮೀಕರಣದ ಅಥವಾ ಬಹುಪದೋಕ್ತಿಯ ಶೂನ್ಯತೆ ಅಂತ. ಸೊ ಪಿ ಆಫ್ ಎಕ್ಸ್ 0 ಆಗತ್ತೆ. ಶೂನ್ಯತೆ ಅಂದ್ರೆ ಇಡೀ ಸಮೀಕರಣದ ಬೆಲೆ ಅಂದ್ರೆ ಎಕ್ಸ್ ಘಾತ 2 ಮೈನಸ್ 25 ಕೂಡ 0ಗೆ ಸಮ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಪಿ ಆಫ್ ಎಕ್ಸ್ 0 ಆದಾಗ ಎಕ್ಸ್ ಘಾತ 2 ಮೈನಸ್ 25 ಕೂಡ 0ಗೆ ಸಮ. ಯಾಕಂದ್ರೆ ಪಿ ಆಫ್ ಎಕ್ಸ್ ಸಮ ಎಕ್ಸ್ ಘಾತ 2 ಮೈನಸ್ 25 ನಮ್ಮ ಕೊಟ್ಟಿರುವಂತಹ ಸಮೀಕರಣ ಆಗಿರೋದ್ರಿಂದ ನಾವು ಪಿ ಆಫ್ ಎಕ್ಸ್ 0 ಆದ್ರೆ ಎಕ್ಸ್ ಘಾತ 2 ಮೈನಸ್ 25 ಕೂಡ 0 ಅಂತ ಬರ್ಕೋಬಹುದು. ಸೊ ಎಕ್ಸ್ ಸ್ಕ್ವೇರ್ ಸಮ 25 ಅಂತ ನೋಡಬಹುದು. ನಾವಿಲ್ಲಿ ಎರಡು ಭಾಗದಲ್ಲಿ ನಾವು ವರ್ಗಮೂಲವನ್ನ ತಗೊಂಡ್ರೆ ಇಲ್ಲಿ ವರ್ಗ ಮತ್ತೆ ವರ್ಗಮೂಲ ಎರಡು ಕ್ಯಾನ್ಸಲ್ ಆಗಿ ನಮಗೆ ಎಕ್ಸ್ ಉಳಿಯತ್ತೆ. ಎಕ್ಸ್ ಸಮ ವರ್ಗಮೂಲ 25 ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಅಂದ್ರೆ ಪ್ಲಸ್ ಆರ್ ಮೈನಸ್ 25 ವರ್ಗಮೂಲ ಅಲ್ವಾ. ಸೊ ಎಕ್ಸ್ ಬೆಲೆ ವರ್ಗಮೂಲ 25ರ ಬೆಲೆ 5. ಹಾಗಾಗಿ ನಮ್ಗೆ ಎರಡು ಮೂಲಗಳು ಸಿಗತ್ತೆ, ಒಂದು +5 ಇನ್ನೊಂದು -5. ಇವೆರಡು ಈ ಸಮೀಕರಣದ ಶೂನ್ಯತೆಗಳಾಗಿರತ್ತೆ.